ನಮಸ್ಕಾರ ಫ್ರೆಂಡ್ಸ್, ರಕ್ಷಿಸಿರಿ ಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯೇ ಸ್ವಾಗತ. ನಾನು ಇವತ್ತು ಒಂದು ಬ್ಯೂಟಿಫುಲ್ ಆಗಿರೋ ಇಂಟೀರಿಯರ್ ವರ್ಕ್ ಇರೋವಂಥ ಒಂದು ಶೋರೂಮ್ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು. ನನಗಿಲ್ಲಿ ಅವ್ರ ಡಿಸೈನು ಮತ್ತು ಲೇಟೆಸ್ಟ್ ಡಿಸೈನ್ಸ್ ಎಲ್ಲ ಹಾಕಿದ್ರು. ಅದನ್ನು ನೋಡಿ ನನಗೂ ಖುಷಿ ಆಯಿತು. ನೋಡೋಣ, ನಾನು ವೀಕ್ಷಿಸಿತು ತೋರಿಸೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಜೊತೆ ಓನರ್ ಇದ್ದಾರೆ, ಅವ್ರ ಜೊತೆ ಮಾತಾಡಿಸ್ತೀನಿ. ಇದಕ್ಕೂ ಮುಂಚೆ ಫ್ರೆಂಡ್ಸ್, ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರಿಂದಾಗಿ ನನಗೆ ಹೊಸ ವೀಡಿಯೋಸ್ನ ಹಾಕ್ಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಏನೆಲ್ಲ ಮಾಡಲರ್ ಕಿಚನ್ಸ್ ಇದೆ, ಪ್ಯಾನಲ್ಸ್ ಇದೆ, ಹೊಸ ಡಿಸೈನ್ಸ್, ಇದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡೋಣ ಬನ್ನಿ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀರಾಮ್ ಅಂತ. ಓಕೆ. ಒಂದು ಶಾಪ್ ಇದೆ ಆ್ಯಕ್ಚುಲಿ, ಪ್ಲಸ್ ಇಂಟೀರಿಯರ್ ಮಾಡ್ತಾ ಇದ್ದೀನಿ. ಓಕೆ. ನಾವೆಲ್ಲ ಪ್ರತಿಯೊಂದು ಮೆನ್ಯೂಲ್ ಮಾಡೋದು. ಟೋಟಲ್ ಕಿಟ್ ಮಾಡಲರ್ ಆರ್ಡ್ರ್ ಬಿಟ್ಟು ಎಲ್ಲ ಟೋಟಲಿ ನೀಟಾಗಿ ಮಾಡ್ತೀನಿ. ಒಳ್ಳೆ ಫಿನಿಶಿಂಗ್ ಕೊಡ್ತೀನಿ. ಒಳ್ಳೆ ಮೆಟೀರಿಯಲ್ ನಾನು ಹಾಕೋದು. ವೆಂಟಿಲೇಟರ್ ಒಳ್ಳೆ ಮೆಟೀರಿಯಲ್ ಹಾಕೋದು. ಪ್ರತಿಯೊಂದು ಇಟ್ಕೊಂಡು ಹಿಡ್ದು ಲ್ಯಾಮಿನೇಟ್ ಆಗಲಿ, ಕ್ಲೌಡ್ ಆಗಲಿ ಎಲ್ಲ ಟೋಟಲಿ ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡೋದು. ಈಗ ನಾರ್ಮಲ್ ನಾವು ಯಾವುದು ಮಾಡಲ್ಲ, ಪಕ್ಕ 100+ ಕ್ವಾಲಿಟಿ ಮೆಟೀರಿಯಲ್. ಯಾಕೆಂದರೆ ಕಸ್ಟಮರ್ಗೆ ಚೆನ್ನಾಗಿರ್ಬೇಕು ಆ ಥರ. ಯಾಕೆಂದರೆ ಒಂದು ಒಂದು ಕೆಲಸ ಇನ್ನೊಂದು ಕೆಲಸ ಬರಬೇಕು ಆ ಥರ. ಈಗ ಮೆಟೀರಿಯಲ್ ನಿಮ್ಮದೇ ಪ್ಲೈವುಡ್ಸ್ ಎಲ್ಲ? ಹಾಂ, ಟೋಟಲ್ ಆಲ್ ಮೆಟೀರಿಯಲ್ ನಮ್ಮದು. ವಿತ್ ಮೆಟೀರಿಯಲ್ ಮಾಡ್ತೀನಿ ನಾನು. ಜಾಸ್ತಿ ವಿತ್ ಮೆಟೀರಿಯಲ್ ಮಾಡ್ತೀನಿ. ಏನು ಗೊತ್ತಾ, ಕಸ್ಟಮರ್ಗೆ ಪದೇ ಬರಬೇಕು, ಅಂಗಡಿಗೆ ಬರಬೇಕು, ಹೋಗಬೇಕು, ಅದು ಸೆಲೆಕ್ಷನ್ ಅದು ಅಂತ ನಾವು ಆ ಥರ ತೊಂದರೆ ಕೊಡಲ್ಲ. ಅದಕ್ಕೆ ಪ್ರತಿಯೊಂದು ನಾನು ಏನೇ ಇದ್ರೆ ಮೆಟೀರಿಯಲ್ ಅಪ್ ಮಾಡ್ತೀನಿ. ನೀಟಾಗಿ ಕ್ವಾಲಿಟಿ ಮೆಟೀರಿಯಲ್ ಕೊಡ್ತೀನಿ, ನೀಟಾಗಿ ಫಿನಿಶಿಂಗ್ ಮಾಡ್ಕೊಡ್ತೀನಿ. ಈ ಲೊಕೇಶನ್ ಇರೋದು ಮಾದನಾಯಕನಹಳ್ಳಿ, ಸಿದ್ಧ ಹೊಸಳ್ಳಿ ಮುಖ್ಯ ರಸ್ತೆ, ಲಕ್ಷ್ಮೀಪುರ ರೋಡಲ್ಲಿ ಬರುತ್ತೆ. ಬ್ಯಾಂಗ್ಳೂರ್ 562162. ಶ್ರೀರಾಮ್ ಗ್ಲಾಸ್ ಆ್ಯಂಡ್ ಪ್ಲೈವುಡ್. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಇಲ್ಲಿ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ. ಕೆಳಗಡೆ ವಿಡಿಯೋ ಕೆಳಗಡೆ ಬರ್ತಾ ಇರುತ್ತೆ. ಇಂಟ್ರೆಸ್ಟ್ ಇರೋರು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರು ಎಂಡ್ ಟು ಎಂಡ್ ಇಂಟೀರಿಯರ್ ವರ್ಕ್ನ ಮಾಡಿಕೊಡ್ತಾರೆ. ಇದು ಅಲ್ಯೂಮಿನಿಯಂ ಬಾಸ್ಕೆಟ್ ಮೇಡಮ್. ಮೊದಲೇನು ಗೊತ್ತಾ, SS ಬರ್ತಾ ಇತ್ತು. ಅದು ಇನ್ನು ಹೊಸ ಐಟಮ್ ಬಂದಿರೋದು ಅಲ್ಯೂಮಿನಿಯಂ ಪ್ಲಸ್ ವಿತ್ ಅಕ್ರೋಲಿಕ್ ಇರುತ್ತೆ. ಈ ಫುಲ್ ನೀರಿಂದ ನೀರು ಅಷ್ಟು ನೀರು ಬಂದ್ರೆ ಏನಿ ಕಂಪ್ಲೇಂಟ್ ಬರಲ್ಲ, ರಸ್ಟ್ ಆಗಲ್ಲ, ಕಟ್ ಆಗಲ್ಲ, ನೀಟಾಗಿ ಲೈಫ್ ಟೈಮ್ ಗ್ಯಾರಂಟಿ ಇರುತ್ತೆ. ಇದು ಕಟ್ಲರಿ ಆಯಿತು. ಇದು ಪ್ಲೇನಲ್ಲಿ ಏನಿ ದೊಡ್ಡ ಐಟಮ್ ಇಡೋಕ್ಕೆ ಚೆನ್ನಾಗಿರುತ್ತೆ. ಸಾಫ್ಟ್ ಫುಲ್ ಸಾಫ್ಟ್ ಇರುತ್ತೆ. ಇದು ನಾವಿಂಗ್ ಅದರಲ್ಲಿ ಊಟ ತಕ್ಕ ನಿಮ್ಗೆ ಒಂದು ಡಿಸೈನ್ ಬರುತ್ತೆ. ಆರಾಮಕ್ಕೆ ಫುಲ್ ಸಾಫ್ಟ್ ಇರುತ್ತೆ, ನೀಟಾಗಿರುತ್ತೆ. ಆಮೇಲೆ ಇನ್ನೂ ಒಂದು ಏನು ಗೊತ್ತಾ, ಒಂದೊಂದ್ಸರಿ ಕಾರ್ನರ್ ಜಾಗ ಇರುತ್ತಲ್ವಾ, ಕೆಲವು ಸುಮ್ಮನೆ ಜಸ್ಟ್ ಡೋರ್ ಹಾಕಿ ಜಾಗ ವೇಸ್ಟ್ ಮಾಡ್ಬಿಡ್ತೀರ. ಇದು ಅಂದ್ರೆ ಹೊಸ ಐಟಮ್, ಮ್ಯಾಜಿಕ್ ಕಾರ್ನರ್ ಅಂತ. ಇನ್ನೊಂದು ಪೂರ್ತಿ ಆಚೆ ಬರುತ್ತೆ. ಪೂರ್ತಿ ನಾವು ಇಲ್ಲೇ ನಿಂತ್ಕೊಂಡು ಪೂರ್ತಿ ಆಚೆ ಬರುತ್ತೆ ನೋಡಿ. ಏನೇ ಐಟಮ್ ಇದ್ರೆ ಹಿಂಗೆ ನೀಟಾಗಿ ಇಟ್ಬಿಟ್ಟು ಮತ್ತೆ ವಾಪಸ್ ಕ್ಲೋಸ್ ಮಾಡ್ಬೋದು ಆ ಥರ. ಅದು ಮಾಡಿಬಿಟ್ಟು ಸಾಫ್ಟ್ ಇರುತ್ತೆ, ನೀಟಾಗಿರುತ್ತೆ. ಮತ್ತೆ ಅದು ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿದ್ರೆ ನಿಮ್ದು ಏನು ಗೊತ್ತಾ, ಎಲ್ಲ ಸ್ಟೋರೇಜ್ ಆಗಿಬಿಡುತ್ತೆ. ಪ್ಲಸ್ ಒಂದು ಸೂರು ಜಾಗ ವೇಸ್ಟ್ ಆಗುತ್ತೆ. ಮತ್ತೆ ಡೋರ್ ಬಂದ್ಬಿಡುತ್ತೆ, ಏನಿ ದೂರ ಇಲ್ಲಿ ಬರೋದು ಆ ಥರ. ಆಮೇಲೆ ಟೆಂಡಮ್ ಬಾಕ್ಸ್. ಯಾಕಂದ್ರೆ ನಮ್ಮ ಕಿಚನ್ ದೊಡ್ಡದು ಇದ್ರೆ ಖಾಲಿ ಯೂನಿಟ್ ಇದೆ. ಪ್ಲಸ್ ಏನು ಗೊತ್ತಾ, ನೀವು ರಿಮೂವಬಲ್ ಟೈಪ್ ಅದು ತೆಗೆದ್ಬಿಟ್ಟು ನೀವು ಬೇರೆ ಐಟಮ್ ಏನಿ ದೊಡ್ಡ ಐಟಮ್ ಹಾಕೋಬಹುದು. ದೊಡ್ಡ ಡಬ್ಬ ಆಗ್ಬೋದು. ಸೈಡ್ ನೀವು ಅಡ್ಜಸ್ಟಬಲ್ ಇರುತ್ತೆ. ಸೈಡ್ಗೆ ಇಡ್ಬೋದು, ಸೆಂಟರ್ಗೆ ಇಡ್ಬೋದು, ಇಲ್ಲ ತೆಗೆದ್ಬಿಟ್ಟು ಬೇರೆ ಐಟಮೇ ಹಾಕೋಬಹುದು. ನೀವು ಏನೇ ತೊಂದರೆ ಇಲ್ಲ. ಪ್ಲಸ್ ವಿತ್ ಗ್ಲಾಸ್ ನೋಡಿ, ಹೊಸ ಪ್ಯಾಟರ್ನ್ ಇದೆ. ಸೈಡ್ಗೆಲ್ಲ ಗ್ಲಾಸ್ ಬರುತ್ತೆ ನೋಡಿ. ಯಾಕಂದ್ರೆ ನಾರ್ಮಲ್ ಫುಲ್ ಇದು ಸಲೀಮೆ ಬರುತ್ತೆ. ಇದು ಗ್ಲಾಸ್ ಟೆಂಡಮ್ ಇದೆ ಮೇಡಮ್. ಸೈಡ್ಗೆ 10 ಗ್ಲಾಸ್ ಬರುತ್ತೆ. ನೋಡೋಕೆ ಫುಲ್ ಸಾಫ್ಟ್ ಇರುತ್ತೆ, ಸೌಂಡ್ ಲೆಸ್ ಇರುತ್ತೆ, ಏನಿ ಸೌಂಡ್ ಬರೋಲ್ಲ. ಮತ್ತೆ ಇದು 6 ಇಂಚ್ 8 ಇಂಚ್ 6 ಇಂಚ್ ಇದು. ಆಮೇಲೆ ಇನ್ನೊಂದು ಇದು 4. ಅದ್ರ ಹ್ಯಾಂಡಲ್ ತುಂಬಾ ಪ್ಯಾಟರ್ನ್ ಬರುತ್ತೆ. ಇದು ಕಟ್ಲೆರಿ, ನಿಮ್ಮ ವುಡನ್ ಕಟ್ಲೆರಿ ಹೊಸ ಟೈಪ್. ನೋಡಿ, ಈಗ ಏನು ಗೊತ್ತಾ, ಒಂದೊಂದ್ಸರಿ ನಮ್ದು ಟೆಂಡಮ್ ಚಿಕ್ಕದು ಬರುತ್ತೆ ಅಂದ್ರೆ ಈ ಅಡ್ಜಸ್ಟ್ ಆಗ್ಬಿಡುತ್ತೆ. ಇನ್ನು ದೊಡ್ಡದು ಬಂದ್ರೆ ಅಡ್ಜಸ್ಟ್ ಆಗುತ್ತೆ. ನಮ್ಗೆ ಏನು, ಯಾಕಂದ್ರೆ ಟೆಂಡಮ್ ಸೈಜ್ ಫಿಕ್ಸ್ ಇರಲ್ಲ. ನಾವು ಮಾಡಿದ್ಮೇಲೆ ಗೊತ್ತಾಗುತ್ತೆ ಏನ್ ಸೈಜ್ ಬರುತ್ತೆ, ಎಷ್ಟು ಜಾಗ ಇದೆ ಆ ಥರ. ಅವಾಗ ಅಡ್ಜಸ್ಟಬಲ್ ಕಟ್ಲರಿ ಇದು, ವುಡನ್ ಕಟ್ಲರಿ. ಏನೇ ಆಗಲ್ಲ, ಫುಲ್ 100% ವಾಟರ್ ಪ್ರೂಫ್ ಇರುತ್ತೆ. ನೀಟ್ ಆ್ಯಂಡ್ ಕ್ಲೀನ್ ಮಾಡ್ಬೋದು, ಏನೇ ಕಂಪ್ಲೇಂಟ್ ಇಲ್ಲ. ಫುಲ್ ಗ್ಯಾರಂಟಿ ಬರುತ್ತೆ. ಹೊಸದು ಐಟಮ್ ಇದೆ. ಆಮೇಲೆ ಇದು 3 ಟೆಂಡಮ್ ರೆಗ್ಯುಲರ್ ಇದೆ ಮೇಡಮ್. ನೋಡಿ, ಒಂದು ತಾಲಿ ಸ್ಲಿಮ್ ಟೆಂಡಮ್ ಫುಲ್ ಹೆವಿ ಬರುತ್ತೆ. ಪ್ಲೇನ್ ಮತ್ತೆ ಇದು ಕಟ್ಲರಿ.
ಇದು ಕಟ್ಲರಿ PVC ಕಟ್ಲರಿ. ಹಾಂ ಹಾಂ ನಾನು ಯಾವಾಗ ಬೇಕಾದ್ರೆ ಫುಲ್ ತೆಗೆದ್ಬಿಟ್ಟು ಓಕೆ ನೀಟಾಗೆಲ್ಲ ಕ್ಲೀನ್ ಮಾಡಿ ಇನ್ನೊಂದು ಇಲ್ಲಿ ಮ್ಯಾಟ್ ಬರುತ್ತೆ ಓಕೆ ಮ್ಯಾಟ್ ಹಾಕ್ಬಿಟ್ರೆ ನಿಮ್ಗೆ ಏನೇನು ನೀರಿದ್ರೆ ಇಲ್ಲೇ ಇರುತ್ತೆ, ಹಾಂ ಮ್ಯಾಟಿಗೆ ಕ್ಲೀನ್ ಮಾಡ್ಬೋದು. ಹಾಕ್ಬಿಟ್ಟು ಇದು ರಿಮೂವಲ್ ಫುಲ್ ನಾವು ಹಿಂಗೆ ಕ್ಲೀನ್ ಮಾಡಿ ಮತ್ತೆ ಹಿಂಗೆ ಜೋಡಿಸ್ಕೋಬೋದು. ಸಾಕು ಇಷ್ಟು ಸಣ್ಣ ಪಟ್ಟ ಎಲ್ಲ ಐಟಮ್ ಬಂದ್ಬಿಡುತ್ತೆ ನಿಮಗೆ. ಪ್ಲಸ್ ಸಾಫ್ಟ್ ಇರುತ್ತೆ, ಹಾಂ ಸೌಂಡ್ಲೆಸ್ ಇರುತ್ತೆ. ಮತ್ತೆ ವಾಟರ್ ಕ್ಲೋತ್ ಇದು ನೋಡಿ, ಹಾಂ ಅದರಲ್ಲಿ ಸೈಜ್ ಬರುತ್ತೆ. ಓಕೆ 8 ಇಂಚ್ 6 ಇಂಚ್ 10 ಇಂಚ್ ಜಾಗ ವೇಸ್ಟ್ ಆಗಿರೋ ಜಾಗ ಏನು ವೇಸ್ಟ್ ಆಗಲ್ಲ. ನಿಮ್ಗೆ ಚಿಕ್ಕ ಬಾಟಲ್ ಇದ್ರೆ ಆರಾಮಾಗಿ ಬಂದ್ಬಿಡುತ್ತೆ. ಇದೆ ತೋರಿಸಿ ಹಾಂ. ಚೆನ್ನಾಗಿದೆ. ನಮ್ಗೆ ಏನೇ ಬಾಟಲ್ ಬೇಕಂದ್ರೆ ತೆಗೆದ್ಬಿಟ್ಟು ಒಂದೇ ಬಾಟಲ್ ಜಾಗದಲ್ಲಿ ತಗೋಬೋದು. ಆ ಥರ ಆಯಿಲ್ ಬಾಟಲ್ ಇನ್ನೇ ಬಾಟಲ್ ಏನಿದ್ರೆ ಹಾಂ ಹಾಕ್ಬೋದು. ಸಾಫ್ಟ್ ಕ್ಲೋಸ್ ಆಗುತ್ತೆ. ಇನ್ನೊಂದು ಹೊಸ ಐಟಮ್ ಸ್ವೆಟರ್ ಬಂದಿದೆ ನೋಡಿ. ಆ ಥರ ಅದೊಂದು ಸಿಮ್ನಿಗೆ ಇದು ಏನೇ ಅದು ಮಿಕ್ಸಿಗೆ ಎಲ್ಲ ಹಾಕೋಕ್ಕೆ ಈಜಿ ಇರುತ್ತೆ, ಧೂಳು ಬರಲ್ಲ. ಬೇಕಂದ್ರೆ ತೆಗಿಬೋದು. ಅದರಲ್ಲಿ ಸೆಲ್ಫ್ ಹಾಕ್ಕೋಬೋದು. ನೀವು ಒಂದು ಸೆಲ್ಫ್ 2 ಸೆಲ್ಫ್ 3 ಸೆಲ್ಫ್ ಯಾವ ಥರ ಬೇಕೋ ಆ ಥರ ಗ್ಲಾಸ್ ಸೆಲ್ಫ್ ಹಾಕ್ಕೋಬೋದು, ಇಲ್ಲ ವುಡನ್ ಸೆಲ್ಫೇ ಹಾಕ್ಕೋಬೋದು. ಮತ್ತೆ ಈಗ ಕ್ಲೋಸ್ ಮಾಡಿದ್ರೆ ಇದು ಸ್ಮೂತ್ ಇರುತ್ತೆ. ಕ್ಲೋಸ್ ಮಾಡಿದ್ರೆ ಧೂಳು ಗಿಲ್ ಡಸ್ಟ್ ಇಷ್ಟು ಏನು ಹೋಗೋದು, ನೀಟಾಗಿ ಇರುತ್ತೆ ಕಾಣಿಸೋದು. ಆಮೇಲೆ ಇನ್ನೊಂದು ಹೊಸ ಬಂದ್ಬಿಟ್ಟು ವೀಕರ್ ಬಾಸ್ಕೆಟ್ ಮೇಡಮ್. ವೀಕರ್ ಬಾಸ್ಕೆಟ್ ಅಂದರೆ ನಿಮ್ಮದು ಬೆಳ್ಳುಳ್ಳಿ ಈರುಳ್ಳಿ ಅದು ಗಾಳಿ ಬರಬೇಕಲ್ವಾ, ಅದಕ್ಕೆ ಓಪನ್. ಇದು ಫುಲ್ PVC ಇದೆ ಮೇಡಮ್. ಆಮೇಲೆ ಇದು ನ್ಯಾಚುರಲ್ ಇದೆ, ವುಡನ್. 2 ಥರ ಬರುತ್ತೆ. ಬೇಕಂದ್ರೆ ಹಾಕ್ಕೋಬೋದು. ಅದ್ರಲ್ಲಿ ಏನು ಗೊತ್ತಾ, ನಾವು ಸುಮ್ಮನೆ ಗ್ಲಾಸ್ ನೋಡಕ್ ಲುಕ್ ಕಾಣಿಸಿದ್ರೆ ಗ್ಲಾಸ್ ಹಾಕಿದ್ದೀನಿ. ಬಟ್ ನಿಮ್ದು ಗ್ಲಾಸ್ ಹಾಕೋದು ಬೇಡ, ಫುಲ್ ಓಪನ್ ಇರುತ್ತೆ. ಯಾಕಂದ್ರೆ ಗಾಳಿ ಬರ್ಬೇಕಲ್ವಾ, ಅದಕ್ಕೆ ಫುಲ್ ಓಪನ್ ಇರುತ್ತೆ. ಈ ತರ ನೀವು ಓಪನ್ ಹಿಂಗೇನು ಮಾಡ್ಕೋಬಹುದು. ಬಟ್ ಈ ತರ ಫ್ರೇಮ್ ಮಾಡಿದ್ರೆ ಸ್ವಲ್ಪ ಲುಕ್ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಆಚೆಗೆ ನೋಡೋವಾಗ ಲುಕ್ ಚೆನ್ನಾಗಿ ಬರುತ್ತೆ. ಇನ್ನೊಂದು ಇದು ಪೇಂಟಿಂಗ್, ಅದನ್ನ ಹೊಸ ಐಟಮ್. ಅದು ಆಕ್ಚುಲಿ ಆ್ಯಡ್ ಇದೆ. ನಿಮ್ ಜಾಗ ಇದ್ರೆ ಆ್ಯಡ್ ಹಾಕೋಬಹುದು, ಜಾಗ ಇಲ್ಲ ಅಂದ್ರೆ ಒಂದು ಹಾಕೋಬಹುದು, ಸಿಂಗಲ್ ಹಾಕೋಬಹುದು. ಅದರಲ್ಲಿ 2 ಸೈಜ್ ಬರುತ್ತೆ, 450 600 ಮಾತ್ರ. ಅದೇನು ಗೊತ್ತ, ಕಿಚನ್ ದೊಡ್ಡದು ಇದ್ರೆ ಸೈಡ್ಗೆ ಒಂದೇ ಯೂನಿಟ್ ಮಾಡಿಬಿಟ್ಟು ಇದ್ರಲ್ಲಿ ನಾವು ನೀಟಾಗಿ ಮಾಡಿಬಿಟ್ರೆ ಎಲ್ಲ ಸ್ಟೋರೇಜ್ ಆಗ್ಬಿಡುತ್ತೆ. ತುಂಬಾ ಜಾಸ್ತಿ ಐಟಮ್ ಸ್ಟೋರೇಜ್ ಆಗುತ್ತೆ. ಪ್ಯೂರ್ SS ಇರುತ್ತೆ, 304 ಲೈಫ್ ಟೈಮ್ ಗ್ಯಾರಂಟಿ ಬರುತ್ತೆ. ನಿಮ್ಗೆ ಏನಿ ರಸ್ಟ್ ಸ್ಟಾರ್ಟ್ ಗಿಟ್ ಏನು ಕಂಪ್ಲೇಂಟ್ ಬರಲ್ಲ. ಕಸ್ಟಮೈಸ್ ಮಾಡಿ ಅದರಲ್ಲಿ ಇಷ್ಟೆಂಟ್ರೆ ಎಸ್ ಸೈಜ್ ಬರುತ್ತೆ ಮೇಡಮ್. 450 mm 600 mm. ಅದರ ಪ್ರಕಾರ ನಮ್ಗೆ ಏನು ಬಾಕ್ಸ್ ಇದೆ ಅದು ನೋಡ್ಕೊಂಡು ಬಾಕ್ಸ್ ಮಾಡಬೇಕು. ಎಷ್ಟು ಜಾಗ ಇದೆ, ಜಾಗ ಕಡಿಮೆ ಇದ್ರೆ 450 mm ಹಾಕೋಬಹುದು, ಜಾಗ ದೊಡ್ಡದು ಇದ್ರೆ 600 mm ಹಾಕೋಬಹುದು. ಇಷ್ಟು ಯಾವ ಥರ ಮಾಡ್ಕೋಬಹುದು. ಅದರಲ್ಲಿ ಪ್ಯೂರ್ SS ಇದೆ, ಅದು ಅಲ್ಯೂಮಿನಿಯಂ ಕೋಟಿಂಗ್. ನೋಡಿ ಫುಲ್ ಎಲ್ಲ ನ್ಯೂ ಕಾನ್ಸೆಪ್ಟ್. ಆಕ್ಚುಲಿ ನಾನು ಬೇರೆ ಬೇರೆ ತರ ನೋಡಿದ್ದೆ. ತುಂಬಾ ಚೆನ್ನಾಗಿ ಪ್ಲಸ್ ಅಡ್ಜಸ್ಟಬಲ್ ಇದೆ. ಮೇಲೆ ಕೆಳಗಡೆ ಮಾಡ್ಕೋಬಹುದು. ದೊಡ್ಡ ಬಾಟಲ್ ಬಂತು ಕೆಳಗಡೆ ಹಾಕಿ, ಚಿಕ್ಕದು ಬಂತು ಮೇಲೆ ಹಾಕಿ. ಆದ್ರೆ ಫುಲ್ ಅಡ್ಜಸ್ಟಬಲ್ ಇದೆ. ಎಲ್ಲ ಟೋಟಲ್ ಇದು ಪ್ಲಸ್ ಇದೆಲ್ಲ ಟೋಟಲ್ ಅಡ್ಜಸ್ಟಬಲ್ ಇದೆ. ಇದನ್ನು ಬಾಕ್ಸ್ ಇದೆ, ಫಿಟ್ ಮಾಡ್ಕೋಬಹುದು. ಅದನ್ನು ಸೇಮೇ, ಇದು ಪ್ಯೂರ್ SS ಇರುತ್ತೆ, ಇದು ಅಲ್ಯೂಮಿನಿಯಂ ಮೇಲೆ ಕೋಟಿಂಗ್ ಇರುತ್ತೆ. ಸ್ವಲ್ಪ ಕ್ವಾಲಿಟಿ ಬರುತ್ತೆ, ಸ್ವಲ್ಪ ಮೀಡಿಯಂ ಇನ್ನು ಹಾಕಲಿ ಬರುತ್ತೆ. ಪ್ಲಸ್ ಎಲ್ಲ ಟೋಟಲ್ ನೋಡಿ ಅಕ್ರೋಲಿಕ್ ಲ್ಯಾಮಿನೇಟ್ ಇದೆ. ಅಕ್ರೋಲಿಕ್ ಈಗ ನಾರ್ಮಲ್ ಲ್ಯಾಮಿನೇಟ್ ಇದ್ರೆ ಅಷ್ಟು ಫಿನಿಶಿಂಗ್ ಬರಲ್ಲ. ಇದು ಟೋಟಲಿ ಅಕ್ರೋಲಿಕ್ ಲ್ಯಾಮಿನೇಟ್. ಅಕ್ರೋಲಿಕ್ ಲ್ಯಾಮಿನೇಟ್ ಅಂದ್ರೆ ಲುಕ್ ಚೆನ್ನಾಗಿ ಬರುತ್ತೆ. ಪ್ಲಸ್ ಕ್ಲೀನ್ ಮಾಡೋಕ್ಕೆ ತುಂಬ ಈಸಿ ಇರುತ್ತೆ. ಸುಮ್ಮನೆ ಎಷ್ಟು ಆಯಿಲ್ ಗಿಲ್ ಏನೇ ಬಿದ್ದಿದ್ರೆ ಸುಮ್ಮನೆ ಜಸ್ಟ್ ಬಟ್ಟೆ ಹಿಂಗೆ ಮಾಡಿ ಕ್ಲೀನ್ ಆಗ್ಬಿಡುತ್ತೆ, ನೀಟಾಗಿ ಕ್ಲೀನ್ ಆಗ್ಬಿಡುತ್ತೆ. ಆ ಥರ ಇದೆಲ್ಲ ನೋಡಿ ಸೆಟ್ರಸ್ ಇದೆ. ಮೇಲೆ ಏನ್ ಗೊತ್ತಾ, ಮೊದಲೆಲ್ಲ ಪ್ಲೌಡ್ ಇಂದ ಮಾಡ್ತಾ ಇದ್ದ ವುಡನ್ದು, ಈಗೆಲ್ಲ ಹೊಸ ಬಂದಿದೆ ಸೆಟ್ರ್, ಒಂದು ಅಲ್ಯೂಮಿನಿಯಂ ಸೆಟ್ರ್ ಅಂತ. ಅದರಲ್ಲಿ ಟೋಟಲ್ 4-5 ಕಲರ್ ಬರುತ್ತೆ. ರೋಸ್ ಗೋಲ್ಡ್, ಬ್ಲ್ಯಾಕ್, ಸಿಪಿ ಬರುತ್ತೆ. ಟೋಟಲ್ ಬೇರೆ ಬೇರೆ ಕಲರ್ ಬರುತ್ತೆ. ನಿಮ್ಗೆ ಅದರಲ್ಲಿ ಯಾವ ತರ ಗ್ಲಾಸ್ ಹಾಕ್ಬೇಕು ಆ ಗ್ಲಾಸ್ ಹಾಕೋಬಹುದು. ಗೋಲ್ಡ್ ಅದೆಲ್ಲ ವೇಸ್ಟ್ ಜಾಗನ ಬಾಕ್ಸ್ ಮಾಡ್ಬಿಟ್ರೆ ನೀಟಾಗಿ ಇರುತ್ತೆ ನಿಮ್ಗೆ. ನೋಡಿ ಅದ್ರ ಸೆಲ್ಫ್ ಹಾಕ್ಬಿಟ್ರೆ ಚಿಕ್ಕದು ನೋಡಿ ಟೀ ಪೌಡರ್ ಏನಿದ್ರೆ ಎಮರ್ಜೆನ್ಸಿಗೆ ನೀವು ಹಾಕೋಬಹುದು. ನೀಟಾಗಿ ಇರುತ್ತೆ. ಒಂಚೂರು ಜಾಗ ವೇಸ್ಟ್ ಆಗಲ್ಲ. ಬೇರೆ ಐಟಮ್ ಇಡ್ಬೋದು, ನೋಡೋಕೆ ಲುಕ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಎಲ್ಲ ಬ್ರಾಂಡೆಡ್ ಇದೆ. ಹ್ಯಾಂಡ್ವೇರ್ ಕಂಪ್ನಿದು ಬ್ರಾಂಡೆಡ್ ಇದೆ. ಫುಲ್ ಕ್ವಾಲಿಟಿ ಐಟಮ್ ಗ್ಯಾರಂಟಿ ಮೇಲೆ. ಇದನ್ನು ಲಿಫ್ಟ್ ಮಸ್ಟ್ ಮಾಡಿದ್ರೆ ನೋಡಿ ಡಬಲ್ ಡೋರ್ ಇರುತ್ತೆ, ಫುಲ್ ಓಪನ್ ಆಯಿತು. ಇದೆಲ್ಲ ಈ ಡೋರು ಅಲ್ಯೂಮಿನಿಯಂ ಡೋರ್ ಮೇಡಮ್. ಅಲ್ಯೂಮಿನಿಯಂ ಡೋರ್ ಇರುತ್ತೆ, ಫುಲ್ ಗ್ಲಾಸ್. ಈಗ ಸ್ವಲ್ಪ ಲೇಟೆಸ್ಟ್ ಮಾಡಲ್ ಲುಕ್ ಎಲ್ಲ ಚೆನ್ನಾಗಿ ಬರುತ್ತೆ. ಸಾಫ್ಟ್ ಕ್ಲೋಸ್ ಇರುತ್ತೆ ಫುಲ್ಲು.
ಅದರಲ್ಲಿ ಸುಮಾರು ಕಲರ್ ಬರುತ್ತೆ. ಪ್ಲಸ್ ನಮಗೆ ನೋಡಿ ಲಿಪ್ ಟಾಪ್ ಟೈಪ್ ಮಾಡ್ಕೋಬಹುದು. ಅವಾಗ ಏನಾಗುತ್ತೆ, ಇಲ್ಲಿ ನೋಡಿ ನಾವು ನಿಂತ್ಕೊಂಡು ಇಲ್ಲಿ ಟಚ್ ಸ್ಕಿಚ್ ಆದ್ರೆ ಲಿಪ್ ಟಾಪ್ ಮಾಡಿದ್ರೆ ನೋಡಿ ಏನೇ ಐಟಮ್ ಆಗ್ಬಿಟ್ಟು ಮತ್ತೆ ಇದ್ರೆ ಕ್ಲೋಸ್ ಮಾಡ್ಕೋಬಹುದು. ಇದು ಎಷ್ಟು ದಿನ ಆಯ್ತಾ ನೀವು ಓಪನ್ ಮಾಡಿ? ಓಪನ್ ಮಾಡಿ 3 ಇಯರ್ಸ್ ಆಯ್ತು ಮೇಡಮ್. 3 ಇಯರ್ಸ್. 3 ವರ್ಷ ಆಯ್ತು. ಹಾಂ, ಓಕೆ. ನೀವು ಎಷ್ಟು ಬಿಲ್ಡಿಂಗ್ ಮಾಡಿರ್ಬೋದು? ನಾವು ಸುಮಾರು ಒಂದು 30-40 ಬಿಲ್ಡಿಂಗ್ ಮಾಡಿದ್ದೀವಿ. ಓಕೆ. ನೀವು ಸರ್ವಿಸ್ ಓನ್ಲಿ ಈ ಏರಿಯಾಗೆ ಮಾತ್ರ ಕೊಡ್ತೀರಾ ಅಥವಾ ಬೆಂಗಳೂರಲ್ಲಿ ಎಲ್ಲಾದರೂ ಬೆಂಗಳೂರಲ್ಲಿ ಟೋಟಲ್ ಬೆಂಗಳೂರಲ್ಲಿ ಎಲ್ಲಿ ಇದ್ರೆ ನಾವೆಲ್ಲ ಸರ್ವಿಸ್ ಕೊಡ್ತೀರಾ? ಓಕೆ. ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಯಾರಾದರೂ ಇಂಟ್ರೆಸ್ಟ್ ಇರೋರು ನಿಮಗೆ ಕಾಲ್ ಮಾಡಿ. ಓಕೆ ಓಕೆ, ಸರಿ ಮೇಡಮ್. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಹೇಗಿತ್ತು? ನ್ಯೂ ಮಾಡ್ಯುಲರ್ ಕಿಚನ್ ಒಳ್ಳೊಳ್ಳೆ ಐಡಿಯಾಸ್ ಇದೆ, ಲೇಟೆಸ್ಟ್ ಡಿಸೈನ್ಸ್ ಎಲ್ಲ ಹಾಕಿದ್ರು, ತುಂಬ ಇಂಟ್ರೆಸ್ಟ್ ಆಗಿತ್ತು. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಶೇರ್ ಮಾಡಿದ್ದೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರಿಗೆ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.